ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಇದು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಿದೆಯಾ? ಹೌದು, ಇದು ನೋಡಿದ ತಕ್ಷಣ ಎಂಥವ್ರಿಗೆ ಆಗಲಿ ಬಾಯಲ್ಲಿ ನೀರು ಬರುತ್ತೆ. ಹಾಗೂ ಇದು ನೋಡಿದರೆ ನಿಮ್ಮ ಚೈಲ್ಡ್ಹುಡ್ ನೆನಪಾಯ್ತಾ? ಬೇಸಿಗೆ ರಜೆ ಬಂತು ಅಂದರೆ ಸಾಕು, ಒಂದಿಷ್ಟು ಜನ ಫ್ರೆಂಡ್ಸ್ ಎಲ್ಲ ಸೇರಿ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಸಾಮಗ್ರಿಗಳನ್ನು ತಂದು ಮಾಡ್ತಿದ್ದ ಅದೇ ಚಿಗಳಿ ಇದು. ಹಾಗಾದರೆ ಈ ಮೆಮೊರೇಬಲ್ ಚಿಗಳಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕುಟ್ಟಾಣಿ ಅಥವಾ ಒಳಕಲ್ಲಿಗೆ ಒಂದಿಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 1 ಸ್ಪೂನ್ ಜೀರಿಗೆ ಹಾಕಿ ಇದನ್ನು ಈಗ ಸಣ್ಣದಾಗಿ ಕುಟ್ಕೊಳ್ತಿದ್ದೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ನೋಡಿ, ಈ ಥರ ಬೆಳ್ಳುಳ್ಳಿ, ಕರಿಬೇವು ಹಾಗೂ ಜೀರಿಗೆನ ಈ ಥರ ಕುಟ್ಟಾದ್ಮೇಲೆ ಈಗ ಇದಕ್ಕೆ ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, 2 ಸ್ಪೂನ್ ಬೆಲ್ಲ ಹಾಕಿ ಮತ್ತೆ ಕುಟ್ತಿದ್ದೀನಿ. ಹುಣಸೆ ಹಣ್ಣು ತುಂಬ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕಿ. ಬೆಳ್ಳುಳ್ಳಿ ಮಸಾಲೆಯೊಂದಿಗೆ ಅಚ್ಕಾರದ ಪುಡಿ, ಬೆಲ್ಲ ಮಿಕ್ಸ್ ಆದಮೇಲೆ 1 ಹಿಡಿಯಷ್ಟು ಹುಣಸೆ ಹಣ್ಣನ್ನು ಹಾಕ್ತಿದ್ದೀನಿ. ಇದರಲ್ಲಿರೋ ನಾರನ್ನೆಲ್ಲ ತೆಗಿಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಕುಟ್ತಿದ್ದೀನಿ. ನಾನು ಉಪ್ಪು ಹಾಕಿರೋದು ವಿಡಿಯೋ ರೆಕಾರ್ಡ್ ಆಗಿಲ್ಲ, ಹಾಗಾಗಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುಣಸೆ ಹಣ್ಣು ಉಪ್ಪು ಖಾರದೊಂದಿಗೆ ಮಿಕ್ಸ್ ಆಗಿ ಮೆತ್ತಗಾಗಬೇಕು, ಆ ಥರ ಕುಟ್ಟಬೇಕು. ಮಧ್ಯೆ ಈ ಥರ 1 ಸ್ಪೂನಿಂದ ತಿರುಗಿಸಿ ಸಣ್ಣಗಾಗಬೇಕು, ಅದು ಆ ಥರ ಕುಟ್ತಿದ್ದೀನಿ. ನನ್ನ ಚೈಲ್ಡ್ಹುಡ್ಡಲ್ಲಿ ಸಹ ಬೇಸಿಗೆ ರಜಾ ಬಂತು ಅಂದರೆ ಸಾಕು, ಒಂದಿಷ್ಟು ಜನ ಫ್ರೆಂಡ್ಸ್ ಎಲ್ಲ ಸೇರಿ ಈ ಚಿಗ್ಲಿನ ಮಾಡ್ತಿದ್ವಿ. ನೋಡಿ, ಈಗ ಕುಟ್ಟಾಗಿದೆ. ಹುಣಸೆ ಹಣ್ಣು ಇಷ್ಟು ಮೆತ್ತಗಾಗಬೇಕು ನೋಡಿ, ಈ ಥರ ಕುಟ್ಕೊಳ್ಬೇಕು. ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುವ ಹುಣಸೆ ಹಣ್ಣಿನ ಚಿಗಳಿ ರೆಡಿಯಾಗಿದೆ. ಈಗ ಈ ಚಿಗಳಿನ ಐಸ್ ಕ್ರೀಮ್ ಸ್ಟಿಕ್ಕಿಗೆ ನೋಡಿ ಈ ಥರ ಸ್ವಲ್ಪನೇ ಚಿಗಳಿ ತೆಗೆದು ಈ ಥರ ಸ್ಟಿಕ್ ಮಾಡಬೇಕು. ಹಾಗೆ ಸಹ ತಿನ್ಬೋದು, ಆದರೆ ಈ ಥರ ತಿನ್ನೋ ಮಜಾನೇ ಬೇರೆ. ನಾನಿಲ್ಲಿ ಹೀಗೆ ಒಂದಿಷ್ಟು ಐಸ್ ಕ್ರೀಮ್ ಸ್ಟಿಕ್ಕಿಗೆ ಚಿಗಳಿನ ಹಾಕಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ನನ್ನ ಮಕ್ಕಳಂತೂ ಈ ಚಿಗಳಿ ತಿನ್ನೋಕೆ ಕಾಯ್ತಿದ್ದಾರೆ. ಕೊಡ್ತಿದ್ದೀನಿ, ತಿಂದಮೇಲೆ ಅವರ ಎಕ್ಸ್ಪ್ರೆಷನ್ ನೋಡೋಣ ಚಿಗಳಿ ಹೇಗಾಗಿದೆ ಅಂತ. ನನ್ನ ಮಕ್ಕಳು ಹೇಳಾಯಿತು ಸೂಪರ್ ಅಂತ. ಹಾಗಾದರೆ ನೀವು ಸಹ ಈ ಹುಣಸೆ ಹಣ್ಣಿನ ಚಿಗಳಿ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೀವು ಸಹ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಈ ಥರ ಚಿಗಳಿನ ಮಾಡಿದರೆ ಆ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.